ನಮಸ್ಕಾರ. ನನ್ನ ಹೆಸರು ಹೇಮಲ್. ನಾನು ಶ್ರೀ ಯೋಗ ಶಾಲಾ ನಡೆಸ್ತಾ ಇದ್ದೀನಿ, ಯೋಗ ಇನ್ಸ್ಟ್ರಕ್ಟರು. ಇವತ್ತಿನ ದಿವಸ ಈ ನೋವಿಗೆ ಎಣ್ಣೆ ಏನೇನು ಗಿಡಮೂಲಿಕೆ ಆಗ್ತಿದೆ ಅಂತ ಪರಿಚಯಿಸಿ ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಇವರು ನಮ್ಮತ್ತೆ ಲಕ್ಷ್ಮಮ್ಮ ಅಂತ. ಮೂಲ ನಾನು ಫಾರ್ಮಸಿಸ್ಟು, ಆದರೆ ನನಗೆ ಹೆಚ್ಚು ಈ ಗಿಡಮೂಲಿಕೆ ಮೇಲೆ ಇರೋಷ್ಟು ನಂಬಿಕೆ ತುಂಬ. ಅದಕ್ಕಾಗಿ ಕೆಲವೊಂದು ಸಣ್ಣ ಪುಟ್ಟದ್ದು ನೋವಿನ ಎಣ್ಣೆ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗ ಇದೊಂದು ಮೊದಲಿಗೆ ಇದು ನೋಡಿ, ಇದು ಅತಿ ಬಲ ಅಂತಾರೆ. ಇದು ಅತಿ ಬಲ ಅಂತೀವಿ ನೋಡಿ. ಈ ಥರ ಎಲ್ಲೋ ಕಲರ್ ಹೂವು, ಹಳದಿ ಹೂವು ಇರುತ್ತೆ, ಚಕ್ರಗಳಿರುತ್ತೆ. ಇದು ಅತಿ ಬಲ ಅಂದರೆ ಬಲ ಜಾಸ್ತಿ. ಇದಕ್ಕೆ ಪುರಾಣದ ಹೆಸರು ಇದೆ. ಎಂಥದ್ದು, ಅತಿ ಬಲ ದುರ್ಯೋಧನನಿಗೆ ಶಕ್ತಿ ಬರೋದಕ್ಕೆ ತೊಡೆಗೆ ಬಳದಿರೋದು ಸಹ ತಾಯಿ ಗಾಂಧಾರಿ ಅಂತ ಇದನ್ನು ಬಳಸ್ತಾರೆ. ಅತಿ ಬಲ ಇದೊಂದು. ನಂತರ ನೋಡಿ, ಇದು ಉತ್ತರೇಣಿ ಅಂತ. ಇದು ತುಂಬ ಚಿಕ್ಕದಾಗಿ ಬೀಜಗಳು ಬರುತ್ತೆ. ಏನೇ ಬಾಡಿಯಲ್ಲಿ ಎಕ್ಸೆಸ್ ಆಫ್ ಫ್ಯಾಟ್ ಇದ್ದರೆ ಅದು ರೆಡ್ಯೂಸ್ ಆಗುತ್ತೆ. ಸೊ ಉತ್ತರೇಣಿ ಅಂತ ಇದನ್ನು ಅಂತೀವಿ. ನಂತರ ಇದು ನೋಡಿ, ಪಾರಿಜಾತ. ಎಲ್ಲರಿಗೂ ಗೊತ್ತಿರುತ್ತೆ ಪಾರಿಜಾತ ಹೂವು. ಇದು ಸ್ಪೈನ್ ಅಂದರೆ ಮೂಳೆ, ನಮ್ಮ ಬೆನ್ನೆಲುಬಿಗೆ ಒಳ್ಳೆಯದು. ಇದನ್ನು ಕುದಿಸಿ ಸಹ ಕಷಾಯ ಮಾಡಿ ಕುಡಿತಾರೆ. ಈ ಎಲೆಗಳು ನಾವು ಇದಕ್ಕೆ ಎಣ್ಣೆಗೆ ಬಳಸ್ತಾ ಇದ್ದೀವಿ. ಇದು ಪಾರಿಜಾತ ಎಲೆ. ಇದು ನೋಡಿ ಬಲ ಅಂತ. ಆವಾಗಲೇ ನಾನು ತೋರಿಸಿದ್ದು ಇದು ನೋಡಿ ಅತಿ ಬಲ ಅಂತ. ಇದು ಬಲ ಅಂತ. ಇದು ಸಹ ನೀವು ನೋಡ್ಬೋದು, ಹಳ್ಳಿ ಕಡೆ ಬೇರಿನ ಸಮೇತ ಇದಕ್ಕೆ ಹಸುಗೆ ದಾರ ಕಟ್ಟಾಕಿದ್ರೆ ಬರೋದಿಲ್ಲ, ಅಷ್ಟು ಗಟ್ಟಿ ಇರುತ್ತೆ. ಸೊ ಅದಕ್ಕೆ ನಮಗೆ ಮೂಳೆಗಳಾಗಲಿ ಬಲ ಬರೋದಕ್ಕೆ ಇದನ್ನು ಸಹ ಬಳಸ್ತಾರೆ. ಇದು ಪೌಡ್ರ್ ಸಹ ಕಷಾಯಕ್ಕೆ ಬಳಸ್ತಾರೆ. ಇದು ಸಹ ಅಷ್ಟೆ, ನಿಮಗೆಲ್ಲರಿಗೂ ಗೊತ್ತಿದೆ ನುಗ್ಗೆ ಸೊಪ್ಪು. ಇದು ಸಹ ನೋವಿನ ನಿವಾರಕವಾಗಿ ಕೆಲಸ ಮಾಡುತ್ತೆ. ಇದು ನೋಡಿ, ಇದು ನೀಲಗಿರಿ. ಇದು ನಾಟಿ ಎಲೆ ನೀಲಗಿರಿ. ಕೆಲವೊಂದು ಸುಮಾರಾಗಿ ಸಿಗುತ್ತೆ, ಹಲವಾಗಿ ಇರುತ್ತೆ ಎಲೆಗಳು. ಆದರೆ ಇಲ್ಲಿ ನೋಡಿ ತುಂಬ ಸಣ್ಣದಾಗಿರುತ್ತೆ. ಇದು ಮುಟ್ಟಿದ್ರೆ ಇದು ನೋಡಿ ತುಂಬ ಸುವಾಸನೆ ಗಮ್ ಅಂತ ಬರುತ್ತೆ. ನಾಟಿ ಎಲೆ ನೀಲಗಿರಿ ಎಲೆ ಅಂತ, ಯುಕಲಿಪ್ಟಸ್ ಆಯಿಲ್ ಅಂತ ಹೇಳ್ತೀವಿ. ಇದು ನೋಡಿ ಬಂದರಾಕು ಅಂತಾರೆ, ಬಂದರ ಎಲೆ ಅಂತ. ಇದು ಸಹ ಬದ್ಧವಾಗಿರುತ್ತೆ ಅಂತ, ಅಂದರೆ ನೋವು ಸಹ ಇದನ್ನು ನಿವಾರಣೆ ಮಾಡೋದಕ್ಕೆ ಇದಕ್ಕೆ ಹಸುಗಳಿಗೆ ಎಲ್ಲ ಕಾಲುಗಳು ಮುರಿದಿದ್ರೆ ಇದನ್ನು ಕಟ್ತಾರಂತೆ. ಸೊ ಅದಕ್ಕೆ ಇದು ಬದ್ಧವಾಗಿರುತ್ತೆ ಅಂತ ಹೇಳ್ತಾರೆ. ಇದು ನೋಡಿ, ಇದು ವಜ್ರವಲ್ಲಿ ಅಂತಾರೆ. ಮೀನ್ ನೋಡಿ, ಇಲ್ಲಿ ನೋಡಿ ಎಲ್ಲ ಕಡೆ ಇಲ್ಲಿ ಕಟ್ಟಾಗಿ ಇದೆ. ಹೇಗೆ ನಮ್ಮ ಮೂಳೆ ಇರುತ್ತೆ ನೋಡಿ, ಇಲ್ಲಿ ಹೇಗೆ, ಅದಕ್ಕೋಸ್ಕರನೇ ನಮ್ಮ ಪೂರ್ವಿಕರು ಅಥವಾ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ವಜ್ರವಲ್ಲಿ ಅಂತಾರೆ. ತೆಲುಗುವಲ್ಲಿ ನಲ್ಲೇರು ಅಂತಾರೆ. ಇದನ್ನು ಚಟ್ನಿ ಸಹ ಮಾಡಿ ತಿಂತಾರೆ. ಇದನ್ನು ನಾವು ನೋವಿಗೆ ನಿವಾರಣೆಗೆ ಬಳಸ್ತಾ ಇದ್ದೀವಿ. ಇದು ನೋಡಿ, ಇದು ಲಕ್ಕಿ ಸೊಪ್ಪು ಅಂತ. ಇದು ಲಕ್ಕಿ ಸೊಪ್ಪು ಅಂತಾರೆ. ಇದ್ರ 2 ರೀತಿ ಬರುತ್ತೆ, ನೀಲಿ ಲಕ್ಕಿ ಸೊಪ್ಪು, ಇದು ಹಸಿರಿನಲ್ಲಿ ಲಕ್ಕಿ ಸೊಪ್ಪು. ಇದನ್ನು ಸಹ ನಿರ್ಗುಂಡಿ ಅಂತ ಹೇಳ್ತಾರೆ. ಈ ಲಕ್ಕಿ ಸೊಪ್ಪು ನೋವಿಗೆ ರಾಮಬಾಣ. ಆಯುರ್ವೇದದಲ್ಲಿ ಅಷ್ಟು ಚೆನ್ನಾಗಿ ಇದು ಎಲ್ಲ ನೋವುಗಳಿಗೆ ನಿವಾರಣೆ ಮಾಡೋದಕ್ಕೆ ಲಕ್ಕಿ ಸೊಪ್ಪನ್ನ ನಾವು ಇದನ್ನು ಬಳಸ್ತಾ ಇದ್ದೀವಿ. ಇದು ಕುಪ್ಪಿ ಗಿಡ ಅಂತ. ಇದನ್ನು ಸಹ ಒಂದು ರೆಸ್ಪಿರೇಟ್ರಿ ಟ್ರ್ಯಾಕ್ಟ್, ಏನು ಇನ್ಫೆಕ್ಷನ್ ಇರುತ್ತೆ ಅದಕ್ಕೂ ಸಹ ಬಳಸ್ತೀವಿ. ಇದನ್ನು ಸಹ ನೋವು ನಿವಾರಣೆಗೆ ನಾವು ಇದನ್ನು ಬಳಸ್ತಾ ಇದ್ದೀವಿ. ಇದು ನೋಡಿ, ಇದನ್ನು ತಂಗೇಡು ಅಂತೀವಿ. ಸಂಕ್ರಾಂತಿಯಲ್ಲಿ ಇದನ್ನು ಹಬ್ಬ ಹರಿದಿನಗಳಲ್ಲಿ ಸಹ ನಾವು ಇದನ್ನು ಪೂಜೆ ಮಾಡ್ತೀವಿ. ಯಾಕೆ ಅಂದರೆ ಇದು ಸ್ಕಿನ್ನಿಗೆ, ಯಾವುದೇ ಒಂದು ಸ್ಕಿನ್ ಇನ್ಫೆಕ್ಷನ್ನಿಗೆ ಇದು ಸಹ ಇದು ತಂಗೇಡು ಅಂತಾರೆ. ಇದು ನೀವು ಸುಮಾರು ಕಡೆ ನೋಡಿರ್ತೀರಾ. ಏನೋ ಇದು ಗಬ್ಬು ಗಿಡ ಅಥವಾ ಏನೋ ಒಂದು ಗಿಡ ಅಂತ ಗೊತ್ತಿರಲ್ಲ. ಇದು ಆ್ಯಕ್ಚುಲಿ ಆಯುರ್ವೇದದ ಲಂಕಿಣಿ ಅಂತಲೇ ಹೇಳ್ತಾರೆ. ಇದು ಎಂಥದ್ದು ನೋಡಿ, ಈ ಸೊಪ್ಪು ಆರ್ಥ್ರೈಟಿಸ್ಗೆ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ. ಇದನ್ನು ಸಹ ನೋವು ನಿವಾರಣೆಗೆ ನಾವು ಬಳಸ್ತಾ ಇದ್ದೀವಿ. ನಂತರ ಇದನ್ನು ನೋಡಿ, ಇದೆಲ್ಲ ನೋಡಿರ್ತೀರ. ಇದು ಮುಳ್ಳಿರುತ್ತೆ ಗಿಡ ಎಲ್ಲ. ದತ್ತೂರಿ ಅಂತೀವಿ, ದತ್ತೂರಿ ಗಿಡ ಅಂತ. ಇದು ಕಣಕ ತೈಲ ಅಂತಲೂ ಆಯುರ್ವೇದದಲ್ಲಿ ಮಾಡ್ತಾರೆ. ಇದು ನೋವು ನಿವಾರಣೆಗೆ
ಇದು ಸಹ ತುಂಬ ಕೀಳು ನೋವುಗಳಿಗೆ ಒಳ್ಳೆಯದು. ಮತ್ತು ಇದು ನೋಡಿ, ಇದು ಉಮ್ಮೆತ್ತ ಅಂತೀವಿ ನೋಡಿ, ಇಲ್ಲಿ ನೋಡಿರ್ತೀರ, ಶಿವನ ಪೂಜೆಗೂ ಸಹ ಇದನ್ನು ಬಳಸ್ತಾರೆ. ಇದು ಕರಿ ಉಮ್ಮೆತ್ತ, ಇದು ಶ್ರೇಷ್ಠ, ಕಡಿಮೆ ಇದು ಸಿಗೋದು. ಇದು ನಮ್ಮ ದೇಹದಲ್ಲಿ ಬಾಡಿ ಸ್ವೆಲ್ಲಿಂಗ್ ಇರುತ್ತಲ್ಲ, ಊತ ಕಡಿಮೆ ಮಾಡುತ್ತೆ ದೇಹದಲ್ಲಿ. ಇದು ಹುಣಸೆ ಎಲೆ, ಇದನ್ನು ಸಹ ನಾವು ಇದಕ್ಕೆ ಬಳಸ್ತೀವಿ. ಇದು ನೋಡಿ, ಮಹಾ ಅದ್ಭುತ ಅಂದರೆ ಅದ್ಭುತ. ಅಶ್ವಗಂಧ ಅಂತಾರೆ. ಅಶ್ವಗಂಧ ಅಂದರೆ ನಮ್ಮ ಅಶ್ವ ಅಂದರೆ ಏನು? ಕುದುರೆ. ಸೊ ಕುದುರೆ ಬಲ ಅಷ್ಟು ಇದಕ್ಕೆ ಬರುತ್ತೆ. ಇದನ್ನು ನಾವು ಬೇರುಗಳು ತೊಗೊಂಡಿದ್ದೀವಿ. ಇದನ್ನು ನಿಮಗೆ ಗಿಡಮೂಲಿಕೆ ಥರ ಇದನ್ನು ತೋರಿಸಿ ನೋಡಿ, ಬೀಜ ಕೆಂಪದಾಗಿರುತ್ತೆ. ಇದು ಅಶ್ವಗಂಧ ಎಲೆ. ಮತ್ತು ಇದು ಗೊತ್ತು ನಿಮಗೆ, ಬೇವು. ಇದು ಯಾವುದೇ ನಾನು ಸ್ಕಿನ್ನಿಗೆ ಗ್ರೀನ್ ಡೈಮಂಡ್ ಅಂತಾರೆ ಆಯುರ್ವೇದದಲ್ಲಿ. ಸೊ ಇದನ್ನು ಸಹ ನಾವು ಚರ್ಮಕ್ಕೆ ಹಚ್ಕೊಳ್ತೀವಲ್ಲ ಎಣ್ಣೆ, ಸೊ ಇದು ಸಹ ಟೋನಿಂಗ್ ತರುತ್ತೆ. ಇದು ನೋಡಿ, ಅಮೃತ ಬಳ್ಳಿ. ಅದು ಯಾಕೆ ಇದಕ್ಕೆ ಹೆಸರಿದೆ ಅಮೃತ ಬಳ್ಳಿ ಅಂದರೆ, ಅಮೃತವಾಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಇದು ನೋವಿಗೆ 3 ತಿಂಗಳು ಕಂಟಿನ್ಯೂ ಒಂದೆರಡು ಎಲೆ ದಿನ ತಿಂದ್ರೂ ನೋವು ನಿವಾರಣೆ ಆಗುತ್ತೆ. ಹಾಗಾಗಿ ನಾವು ಇದನ್ನು ಸಹ ಎಣ್ಣೆಗೆ ಬಳಸ್ತಾ ಇದ್ದೀವಿ, ಅಮೃತ ಬಳ್ಳಿ. ಇದು ಗೊತ್ತಿರುತ್ತೆ ಎಲ್ಲರಿಗೂ, ಪೂಜೆ ಮಾಡೋ ಅಂಥದ್ದು. ಇದು ಎಂತಮ್ಮ ಇದು? ಇದು ಎಕ್ಕದ ಗಿಡ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಜಿಲ್ಲೆ ಡಾಕು ಅಂತ ಹೇಳ್ತಾರೆ. ಎಕ್ಕದ ಗಿಡ ಪೂಜೆ ಮಾಡೋ ಅಂಥದ್ದು. ನಾವು ಸೂರ್ಯನಿಗೆ ಶ್ರೇಷ್ಠ. ಇದು ಸಹ ಬಾಡಿಯಲ್ಲಿ ಊತವನ್ನು ಕಡಿಮೆ ಮಾಡುತ್ತೆ, ನೋವು ನಿವಾರಣೆ. ಹೇಗೆ ನಮಗೆ ಕೀಳುಗಳು ನೋವಿದ್ದಾಗ ಈ ಎಲೆನ ಹೀಗೆ ಕಿತ್ಕೊಂಡು ಇಲ್ಲಿ ಹಿಂಭಾಗದಲ್ಲಿ ಎಣ್ಣೆ ಬಳಿದು ಎಲ್ಲಿ ನಮಗೆ ಕೀಳು ನೋವುಗಳಿರುತ್ತೆ ಆ ಭಾಗಕ್ಕೆ ಈ ಥರ ಶಾಖವನ್ನು ಕೊಡ್ತಾರೆ. ಅಷ್ಟು ಅದ್ಭುತವಾಗಿ ಇದು ಎಕ್ಕದ ಗಿಡ ಕೆಲಸ ಮಾಡುತ್ತೆ. ಆಮೇಲೆ ಇದು ಹರಳೆ ಎಲೆ ಅಂತ. ಹರಳೆ ಎಲೆ ಎಂಥದ್ದಿದು? ಹರಳೆ ಎಲೆ. ಇದು ಸಹ ನೋವಿಗೆ ನಿವಾರಣೆ ಆಗುತ್ತೆ, ತಂಪು ಕೊಡುತ್ತೆ ದೇಹಕ್ಕೆ. ಇದು ಹರಳೆ ಎಲೆ. ಮತ್ತು ಈಗ ಕೆಲವೊಂದು ಅದರ ಎಲೆಗಳ ಜೊತೆಗೆ ನಾವು ಚಕ್ಕೆ ಸಿನ್ನಮನ್ ಅಂತೀವಿ, ಚಕ್ಕೆ ಬಳಸ್ತಾ ಇದ್ದೀವಿ, ಲವಂಗ ಬಳಸ್ತಾ ಇದ್ದೀವಿ, ಮೆಣಸು ಸಹ ಹಾಕ್ತಾಯಿದ್ದೀನಿ, ಒಣಶುಂಠಿ ಹಾಕ್ತಾಯಿದ್ದೀನಿ. ಇದನ್ನು ರಾಸ್ನ ಅಂತೀವಿ ಆಯುರ್ವೇದದಲ್ಲಿ. ಇದು ನೋವು ನಿವಾರಕ್ಕೆ ರಾಸ್ನ ಅಂತ. ಇದು ನಾನು ಆವಾಗಲೇ ಹೇಳಿದೆ, ಅತಿ ಬಲದ ಬೇರುಗಳು. ಇದು ಆವಾಗಲೇ ನಾನು ತೋರಿಸಿದ್ದೆ. ಎಂಥದ್ದು? ಅಶ್ವಗಂಧದ ಬೇರುಗಳು. ಇದು ಅಶ್ವಗಂಧದ ಬೇರು. ಇದು ಮತ್ತು ಓಂಕಾಳು, ಅಜ್ವಾನ ಅಂತೀವಿ. ಮತ್ತು ಕೊನೆಗೆ ಎಣ್ಣೆ ಎಲ್ಲ ಕುದಿಸಿ ಆದಮೇಲೆ ಇದನ್ನು ನಾವು ಕೊನೆಗೆ ಮುದ್ದೆ ಕರ್ಪೂರವನ್ನು ಹಾಕ್ತೀವಿ. ಈಗ ಎಣ್ಣೆ ಕುದೀತಾ ಇರೋದು ನಾವು ನೋಡೋಣ. ನೋಡಿ, ಈ ಎಲ್ಲ 22 ಎಲೆಗಳು ಮೇಲೆ ನಾವು ಎಲ್ಲ ಗಿಡಮೂಲಿಕೆಗಳನ್ನ ಹೀಗೆ ಮೊದಲಿಗೆ ನೀರು ಹಾಕಿ ಒಂದು ಬಿಂದಿಗೆಯಷ್ಟು ನೀರು ಹಾಕಿದ್ರೆ ಒಂದು 2 ಲೀಟ್ರಷ್ಟು ಕಷಾಯ ಉಳಿಬೇಕು. ಅಂದರೆ ಕಷಾಯ ಅಂದರೆ ಅದು ಸಣ್ಣ ಉರಿಯಲ್ಲಿ ಕುದ್ದು ಆದಾಗ ನಂತರ ನಾವು ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಹರಳೆಣ್ಣೆ 3 ಸಹ ಅದನ್ನು ಬಳಸ್ತೀವಿ. ಹೀಗೆ ನೋಡಿ, ಎಲ್ಲ ಎಲೆಗಳು ಸಹ ಎಲ್ಲ ಕುದೀತಾ ಇದೆ. ಅಶ್ವಗಂಧ, ನೀಲಗಿರಿ ಎಲೆ ನೋಡಿ, ಎಲ್ಲ ಬೇರುಗಳು, ಚಕ್ಕೆ, ರಾಸ್ನ ಚಕ್ಕೆ ಎಲ್ಲವನ್ನು ಹಾಕಿ ಒಂದು ಸುಮಾರು ಮೀಡಿಯಮ್ ಉರಿಯಲ್ಲಿ ಇದನ್ನು ಕುದಿಸ್ತಾ ಇದ್ದೀವಿ. ನೋಡಿ, ಸ್ಮೆಲ್ಲು ಸಹ ಘಮ ಘಮ ಅಂತ ನೀಲಗಿರಿ ಇದಾಗಲಿ ಎಲ್ಲ ಎಲೆಗಳದು ಅಷ್ಟು ಘಮ್ ಅಂತ ಬರ್ತಾ ಇದೆ. ಇದು ಕುದಿಯೋದಕ್ಕೆ ಸುಮಾರು 6 ಅವರ್ ಆಗುತ್ತೆ. ಸಣ್ಣ ಉರಿಯಲ್ಲಿ ಕುದಿಬೇಕು.